ಪ್ರೀತಿಯ ಬಂಧುಗಳೇ, ಕರ್ನಾಡ ರತ್ನ ಬಿರುದು ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಾಗೂ ಕನ್ನಡ ಸಾಂಸ್ಕೃತಿಕ ಹಬ್ಬವನ್ನು ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ 2024-25 ಸಾಲಿನ ಪ್ರಶಸ್ತಿಗಳನ್ನು ಈಗಾಗಲೇ ವಿತರಣೆ ಮಾಡಿದ್ದಾರೆ. ನನ್ನನ್ನು ಬರಮಾಡಿಕೊಂಡಂಥ ರಮೇಶ್ ಅವರು ಸಂಜೆ 5:15 ಬನ್ನಿ ಅಂತ ಹೇಳಿದರು. ನಮ್ಮ ಪ್ರತಿನಿತ್ಯದ ವಿದ್ಯಾರ್ಥಿಗಳಲ್ಲಿ ಬರತಕ್ಕಂಥ ಅನುಪಲ್ಲವಿ ಧಾರಾವಾಹಿ ಚಿತ್ರೀಕರಣ ಆಗ್ತಾಯಿದೆ. ಪ್ರಮುಖ ಪಾತ್ರ ಮಾಡ್ತಾ ಇರೋದ್ರಿಂದ ನಾನು ಎರಡೂ ಕಡೆ ಆಗಲ್ಲ ಅನ್ಲಿಕ್ಕಾಗಲ್ಲ. ಯಾಕಂದರೆ ಟೆಲಿಕಾಸ್ಟ್ ಆಗಿ ಮುಗಿಸ್ಕೊಂಡು ಡಬ್ಬಿಂಗ್ ಮುಗಿಸಿ ನೆಲಮಂಗಲದಲ್ಲಿ ಒಂದು ಮದುವೆ, ತಿರ್ಗಾ ಬನ್ನೇರುಘಟ್ಟದ ಹತ್ರ ಒಂದು ಮದುವೆ ಆಗಿ ತಿರ್ಗಾ ಬೆಳಗ್ಗೆ ಶೂಟಿಂಗ್ ಹೋಗೋದು. ಸೊ ದಯವಿಟ್ಟು ಕ್ಷಮಿಸಿ, ಆಯೋಜಕರಿಗೆ ವಿನಂತಿ ಮಾಡ್ತೇನೆ. ತಡವಾಗಿ ಬಂದೆ. ಸೋಮ್ಯನಾಥ್ ಸ್ವಾಮೀಜಿಯವರು ಕೇಳಿದ್ರು ಯಾಕೆ ತಡ ಆಯಿತು ಅಂದರು. ಸ್ವಾಮಿ, ಇದೇ ಕಾರಣ ತಡ ಆಗಲಿಕ್ಕೆ. ನಾನು ಕುಳಿತು ತುಕ್ಕಿಡಿಯೋಕ್ಕಿಂತ ಕೆಲಸ ಮಾಡೋ ಸೌದೋಗದ ಲೇಸುವಂಥ ನಂಬಿಕೆ ಇರ್ತಕ್ಕಂಥದ್ದು. ಯಾವುದ್ರಲ್ಲಾದ್ರೂ ಕ್ರಿಯಾಶೀಲವಾಗಿ ತೊಡಗಬೇಕು ಅಂತ ಹೇಳಿ ನಾನು ಯಾವಾಗಲೂ ಬಯಸಿರೋನು. ಅಧಿಕಾರ ಇರಲಿ ಇಲ್ಲದೇ ಹೋಗಲಿ, ಮನು ಬಳೆಗಾರವನ್ನು ನಾನು ಅಂದಿನಿಂದ ನಾನು ನೋಡಿದ್ದೇನೆ. ಭಾಳ ನಾನು ಕಂಡಂಥ ಉತ್ತಮ ಅಧಿಕಾರಿ ಅವರು ಮತ್ತು ಅವರ ಸಹೋದರರು ಇಬ್ಬರೂ ಅಷ್ಟೇ. ಭಾಳ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಹೇಗೆ ಕೆಲಸ ಮಾಡೋದು ಸಹೋದರರು ನೋಡಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ಹೇಳಿ ಭಾಳ ಅಪರೂಪ. ಇವತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಬಹಳ ವಿರಳ ಮತ್ತು ಕಾನೂನನ್ನು ಬಳಸಿ ಜನಸಾಮಾನ್ಯರಿಗೆ ಸಹಾಯ ಮಾಡ್ತಕ್ಕಂಥವ್ರು ತುಂಬ ಕಡಿಮೆ. ಇವತ್ತು ಈಗಾಗಲೇ ಸದಾನಂದ ಗೌಡರು ಬಂದು ಹೋಗಿದ್ದಾರೆ, ಮನು ಬಳಿಗಾರ್ ಅವರು ಇದ್ದಾರೆ, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಪಾರ್ವತಿ ದೇವಿರವರು, ನಾಗರಾಜ್ ಅವರು ಮತ್ತು ಇಲ್ಲಿ ಸನ್ಮಾನಿತರಿಗೂ ಅಭಿನಂದನೆ ಹೇಳ್ತೇನೆ. ಸಮಾಜದಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದವ್ರನ್ನ ನಾವು ಶೋಕೇಸ್ ಮಾಡೋದು, ಅಂದರೆ ಅವ್ರನ್ನ ಗುರುತಿಸೋದು, ಅವ್ರಿಗೆ ಪುರಸ್ಕಾರ ಮಾಡೋದು. ನೋಡಿ, ಸಮಾಜದಲ್ಲಿ ಈ ರೀತಿಯೂ ಇದ್ದಾರೆ, ಇಂಥವ್ರು ಇದ್ದಾರೆ ಅಂತ ಹೇಳಿ ಅದನ್ನು ಸ್ಮರಣೆ ಮಾಡೋದು ಎಲ್ಲ ತುಂಬ ಭಾಳ ಮುಖ್ಯ. DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ, ಉಪಕಾರ ಸ್ಮರಣೆಯಲ್ಲಿ ಪ್ರೀತಿ ದಯೆ ಕರುಣೆಯಲ್ಲಿ ಪ್ರಾಣಿಗಳಿದ್ದಲು ಮೇಲೂ ಕೆಲ ಜನರು ಬದುಕೀಡು ಮಂಕುತಿಮ್ಮ ಅಂತ ಹೇಳಿ. ಇವತ್ತು ನಾವು ಒಳ್ಳೆಯದನ್ನು ಗುರುತಿಸದೇ ಇರೋದ್ರಿಂದಲೇ ಇವತ್ತು ಕೆಟ್ಟದೇ ಜಾಸ್ತಿ ಕಾಣೋದು ಸಮಾಜದಲ್ಲಿ. ಅದು ಮಾಧ್ಯಮ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು. ಇಂಥದ್ರ ಮಧ್ಯೆ ಬಹುಶಃ ಇವಂಥ ಮಹಾನ್ ಭಾವಗಳನ್ನ ಗುರುತಿಸ್ತಕ್ಕಂತಹ ರಮೇಶ್ ಮತ್ತು ಗೆಳೆಯರಿಗೆ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿಗೆ ಅಭಿನಂದನೆ ಹೇಳ್ತೇನೆ. ಇಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಏನಿವತ್ತು ಕಲಾಗ್ರಾಮ ಅಥವಾ ಇನ್ನು ಈ ಒಂದು ಸೌಧ ಇದೆ, ಕಲಾ ಸೌಧ, ನೀವೆಲ್ಲ ಬಂದಿದ್ದೀರಲ್ಲ, ಎಷ್ಟೆಷ್ಟು ದೂರದಿಂದ ಬಂದಿರೋ ಗೊತ್ತಿಲ್ಲ. ಆದರೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತೇನೆ. ನಾನು ರಾಣಿ ಸತೀಶ್ ಅವರು ಮತ್ತು ನಾವು ಭಾಳಷ್ಟು ಹಿಂದೆ ನಾನು ಶಾಸಕನಾಗಿದ್ದಾಗ ಕೆಲಸ ಮಾಡುವಾಗ ಈ ಕಲಾಗ್ರಾಮವನ್ನು ಇನ್ನೂ ಅರ್ಥಪೂರ್ಣವಾಗಿ ಬಳಸುವಂತ ಆಗಬೇಕು. ಯಾಕಂದರೆ ಬೆಂಗಳೂರಿನಲ್ಲಿ ಆಡಿಟೋರಿಯಂ ಸಿಗೋದು ತುಂಬ ಕಷ್ಟ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನನ್ನ ಕ್ಷೇತ್ರದಲ್ಲಿ 2 ಕಲಾಕ್ಷೇತ್ರಗಳನ್ನು ಕಟ್ಟಿದ್ದು. ಒಂದು ರಾಜಾಜಿನಗರ 2ನೇ ಬ್ಲಾಕಲ್ಲಿ ರಾಜ್ಕುಮಾರ್ ಕಲಾಕ್ಷೇತ್ರ, ಮತ್ತು ಗೆಳೆಯರ ಬಳಗದಲ್ಲಿ ಪಕ್ಕದಲ್ಲೇ ಒಂದು ರಾಜ್ಕುಮಾರ್ ಒಂದು ಪುಟ್ಟ ಕಲಾ ಕೇಂದ್ರ ಮತ್ತು ಇಂಡೋರ್ ಸ್ಟೇಡಿಯಂ ಒಳಾಂಗಣ ಕ್ರೀಡಾವನ್ನು ಕಟ್ಟಿದ್ದು. ಇವತ್ತು ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಿಮ್ಮ ಕ್ಷೇತ್ರಗಳಲ್ಲಿ ಇಷ್ಟು ಸಾಧನೆ ಮಾಡಿ ನೀವು ನಮ್ಮ ಯುವ ಜನಾಂಗಕ್ಕೆ ಮಾದರಿಯಾಗಿದ್ದೀರಾ. ಮತ್ತು ಇನ್ನು ಕನ್ನಡದ ಬಗ್ಗೆ ನಾನು ಹೆಚ್ಚು ಹೇಳಬೇಕಾದಿಲ್ಲ. ಬೆಂಗಳೂರು ನಗರದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ರಾಜಾಜಿನಗರ ಹಬ್ಬ ಮಾಡಿದಾಗ, ಜನಪದ ಜಾತ್ರೆ ಮಾಡಿದಾಗ, ಇವತ್ತು ಕನ್ನಡ ಭಾಷೆ, ಇವತ್ತು ಕರ್ನಾಟಕ ಏನಾಗಿದೆ ಅಂದರೆ ಒಂಥರ ಗೋಮಾಳ ಆದಂಗೆ ಆಗಿದೆ. ಎಲ್ಲ ಮೇಯ್ಕೊಂಡು ಹೋಗ್ತಾರೆ ಹೊರತು ಇಲ್ಲಿ ಏನು ಇಡಬೇಕು ಅದನ್ನು ಬಿಡ್ತಾ ಇಲ್ಲ. ಮತ್ತು ಕನ್ನಡಿಗರ ಎಲ್ಲ ಸೌಲಭ್ಯಗಳನ್ನು ಕಸ್ಕೊಳ್ತಾರೆ, ಆದರೆ ಕನ್ನಡ ಭಾಷೆ ಮತ್ತೆ ಕಲಿಯೋದಿಲ್ಲ, ಮತ್ತು ಕನ್ನಡಿಗರಿಗೆ ಉದ್ಯೋಗಗಳನ್ನು ಕೊಡೋದಿಲ್ಲ. ಇದು ದುರ್ದೈವ. ನಾನು ಭಾಳಷ್ಟು ಸರಿ ನಾನು ಕಾರ್ಪೊರೇಟರ್ ಆಗಿದ್ದಾಗ ಗಲಾಟೆ ಮಾಡಿದ್ದೇನೆ. ನಿಮಗೆ ಇಂಡಿಯಾ ಇಂಡಸ್ಟ್ರೀಸ್ ಸೈಟ್ ಬೇಕು, ಕಾವೇರಿ ನೀರು ಬೇಕು, ಮತ್ತು ವಿದ್ಯುತ್ ಶಕ್ತಿ ಬೇಕು, ಎಲ್ಲ ಬೇಕು. ಆದರೆ ಸ್ಥಳೀಯ ಉದ್ಯೋಗ ಕೊಡೋದಕ್ಕೆ ನೀವು ತಯಾರಾಗಿಲ್ಲ. ಅದು ಏರ್ಪೋರ್ಟ್, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹಿಡಿದು ಬಹುಶಃ ಇಂಡಿಯಾ ಇಂಡಸ್ಟ್ರಿಯಲ್ ಎಸ್ಟೇಟಿಂದ ಹಿಡಿದು, ಅದಕ್ಕೋಸ್ಕರ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಭಾಷಾವಾರು ವಿಂಗಡಣೆ ಆಗಿ, ಏಕೀಕರಣ ಆಗಿ, ಈ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಜನಗಳ ಏನಿತ್ತು, ಮೈಸೂರು ಆಯಿತು, ತದನಂತರ ಕರ್ನಾಟಕ ಆಯಿತು, ಇಲ್ಲಿರ್ತಕ್ಕಂಥ ಜನ ನಾವು ಮೈ ಮರೆತರೆ ಬಹುಶಃ ಕನ್ನಡ ಭಾಷೆನೂ ಉಳಿಯೋದಿಲ್ಲ, ಕನ್ನಡಿಗರು ಉಳಿಯೋದಿಲ್ಲ. ಕನ್ನಡಿಗರು ಉಳಿಲಿಲ್ಲ ಅಂದರೆ ಖಂಡಿತ ಹೇಳ್ತೇನೆ, ಭಾರತಾಂಬೆಯ ಹೆಮ್ಮೆಯ ಪುತ್ರಿ ಕರ್ನಾಟಕ ಭುವನೇಶ್ವರಿ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರೋ ಒಬ್ಬ ಮಹಾನ್ ಭಾವ ಬದುಕಲಿಕ್ಕೆ ಬಯಸೋದಾದರೆ ಅದು ಭಾರತ ಅಂತೆ, ಭಾರತದಲ್ಲಿ ಕರ್ನಾಟಕ ಅಂತೆ, ಅದು ಕರ್ನಾಟಕದಲ್ಲಿ ಬೆಂಗಳೂರು ಅಂತೆ. ಇದನ್ನು ಅತಿಶಯೋಕ್ತಿ ಹೇಳ್ತಾ ಇಲ್ಲ. ಎಲ್ಲರೂ ನೋಡ್ತಾರೆ ಏರ್ ಕಂಡೀಷನ್ ಸಿಟಿ, IT ಸಿಟಿ, BT ಸಿಟಿ, ನಿವೃತ್ತರ ಸ್ವರ್ಗ ಅಂತ ಎಲ್ಲ ಹೇಳ್ತಾರೆ.
ಆದರೆ ಬೆಂಗಳೂರು ನೀನೇನು ಕೊಟ್ಟಿಯಪ್ಪ ಅಂತ ಹೇಳಿದ್ರೆ ಏನಿಲ್ಲ, ಒಳ್ಳೆ ದುಡ್ಡು ಮಾಡ್ಕೊಳ್ತಾರೆ. ಆದರೆ ಬೆಂಗಳೂರಿನಲ್ಲಿ ಹೋಟ್ಲುಗಳಲ್ಲಿ, ಕಾರ್ಖಾನೆಗಳಲ್ಲಿ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಕೊಡ್ತಾರೆ ಹೊರತು ದೊಡ್ಡ ದೊಡ್ಡ ಕೆಲಸಗಳೆಲ್ಲ. ಒಂದು ಮದುವೆ ಮನೆಯಲ್ಲಿ ಬೀಡ ಮಾರದ ಸಹ ಅವ್ರ ಜನಾಂಗನೇ ಕರ್ಕೊಂಡ್ಬರ್ತಾರೆ, ಆ ರಾಜಸ್ಥಾನದಿಂದ, ಗುಜರಾತ್ನಿಂದ. ಇತ್ತೀಚೆಗೆ ಏನಾಗ್ತದೆ, ಮೊದಲು ಸ್ವಾಮೀಜಿ ನಮಗೆಲ್ಲ ಕೇಳೋದು ಸೀಟ್ ಕೊಡಿಸಿ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಅವ್ರದ್ದೊಂದು ಯೂನಿವರ್ಸಿಟಿಗಳು ಮಾಡ್ಕೊಂಡ್ರೆ ನಾವು ಅವ್ರ ಹತ್ರ ಕೇಳ್ಬೇಕು ಸೀಟ್ ಕೊಡಿ ಅಂತೇಳಿ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಎಲ್ಲೋ ಒಂದು ಕಡೆ ನಾವು ನಮ್ಗೆ ಸಿಕ್ಕ ಅವಕಾಶಗಳನ್ನ ಬಳಸ್ಕೊಳ್ತಾ ಇಲ್ಲ. ಜಾತಿಗಳ ವಿಚಾರಗಳಲ್ಲಿ ಜಾತಿಗಳಲ್ಲಿ ತಿಳ್ಕೊಂಡು ನಾವು ನಿಜವಾದ ಕಡುಬಡವರಿಗೆ, ಮಧ್ಯಮ ವರ್ಗದವರಿಗೆ ಉದ್ಯೋಗ ಅವಕಾಶಗಳು ಇವತ್ತು ವ್ಯಾಪಾರೀಕರಣ ಆಗಿರ್ತಕ್ಕಂಥ ಈ ದಿನಗಳಲ್ಲಿ ಬಹುಶಃ ನಮ್ಮ ಬಹಳ ನೊಂದಿರ್ತಕ್ಕಂಥ ಸಮಾಜಗಳ ಬಗ್ಗೆ ನಾವು ಧ್ವನಿ ಎತ್ತಿದ್ದೇನೆ ಹೋದರೆ ನಾವು ಬಹಳ ಕಷ್ಟ ಆಗ್ತದೆ. ಯಾಕಂದರೆ ನಾನು ಇಡೀ ಕರ್ನಾಟಕವನ್ನು ಪಾದಯಾತ್ರೆಯಲ್ಲಿ ಮತ್ತು ಬೇರೆ ಬೇರೆ ಕಾರಣಗಳಿಂದ ನಾನು ಯಾತ್ರೆ ಮಾಡಿ ನಾನು ನೋಡಿದ್ದೇನೆ. ಭಾಳಷ್ಟು ನಾವು ಕೆಲಸ ಮಾಡಬೇಕಾಗಿದೆ, ಜಾಗೃತರಾಗಬೇಕಾಗಿದೆ. ಬಹುಶಃ ಉತ್ತರ ಕರ್ನಾಟಕದಲ್ಲಿ ನಾನು ಈಗಷ್ಟೇ ಸಾಯಂಕಾಲ ಮಾತಾಡ್ತಾ ಇದ್ದೆ, ನಮ್ಮ ಒಬ್ಬ ಹೆಣ್ಮಗಳು ಬೆಂಗಳೂರಿಂದ ಕಳೆದ ವರ್ಷ 10,000 ಕಿಲೋಮೀಟರ್ 12 ಜ್ಯೋತಿರ್ಲಿಂಗ ದರ್ಶನ ಮಾಡಿ ಬಂದು, ಗೀತಾ ಮಾತಾ ಅಂಥೇಳಿ. ಈ ವರ್ಷ 18 ಶಕ್ತಿಪೀಠಗಳನ್ನು ಬಹುಶಃ 365 ದಿವಸ 20,000 ಕಿಲೋಮೀಟರ್ ಯಾತ್ರೆ ಹೊಡೆಯಲ್ಲ. ಇವತ್ತು ರಾಯಚೂರಿಂದ ಇಲ್ಲಿ ಬಿಜಾಪುರ ಕಡೆಗೆ, ಬಿಜಾಪುರದಿಂದ ಇಲ್ಲಿ ನಮ್ಮ ಅಥಣಿಯಿಂದ ಮೀರಜಿಂದ ಕೊಲ್ಲಾಪುರದಿಂದ ಹೋಗುವಾಗ ಜನಗಳು ಮಾತಾಡುವಾಗ ಅವರಲ್ಲಿ ಆ ಭಾಷೆಯಲ್ಲಿರ್ತಕ್ಕಂಥ ಮಾಧುರ್ಯ, ಪ್ರೀತಿ, ಹೃದಯ ಇವೆಲ್ಲವನ್ನು ನೋಡಿದಾಗ ಖಂಡಿತವಾಗಿ ಹೇಳ್ತೇನೆ, ಇನ್ನೂ ನಮ್ಮ ಉತ್ತರ ಕರ್ನಾಟಕದಲ್ಲಿ, ನಮ್ಮ ಮೈಸೂರು ಭಾಗದಲ್ಲಿ ಮತ್ತು ಧಾರವಾಡ ಭಾಗದಲ್ಲಿ ಇವತ್ತು ಸಹ ಕನ್ನಡವನ್ನು ಗೌರವಿಸ್ತಕ್ಕಂಥ ಜನ ಇದ್ದಾರೆ, ಪ್ರೀತಿಸಂಥವ್ರು ಇದ್ದಾರೆ. ಇಲ್ಲಿ ಬಂದವರಿಗೆ ನೀವು ನಿಮ್ಮ ಜನ್ಮ ಕೊಡ್ತಾಯಿ ಯಾರೇ ಆಗಿರಲಿ ಆಶ್ರಯ ಕೊಟ್ಟಿರ್ತಕ್ಕಂಥವ್ರು ಕರ್ನಾಟಕ ಮಾತೆ ಅನ್ನೋದನ್ನು ನಾವು ಎಚ್ಚರಿಕೆ ಕೊಡದೇನೆ ಹೋದರೆ ಭಾಳ ಕಷ್ಟ ಆಗುತ್ತೆ. ನಾವು ನಿಮ್ಮನೆಗೆ ಬಂದಾಗ ನಿಮ್ಮ ತಾಯಿ ಗೌರವ ಕೊಡ್ತೀವಿ. ನಾವು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಭಾಷೆಯನ್ನು ಏನೋ 2 ವರ್ಷ 3 ವರ್ಷ ಹೋದರೆ ಬೇರೆ ಪ್ರಶ್ನೆ. ಆದರೆ ಅಲ್ಲೇ ಜೀವಮಾನ ಮಾಡ್ಕೊಂಡು, ಅಲ್ಲೇ ವ್ಯಾಪಾರ ಮಾಡ್ಕೊಂಡು, ಅಲ್ಲೇ ದುಡಿಮೆ ಮಾಡುವಾಗ ನಿಮ್ಮ ಭಾಷೆಗೆ ನಾವು ಗೌರವ ಕೊಡಲೇಬೇಕು. ತಮಿಳ್ನಾಡು ಹೋದಾಗ ತಮಿಳು ಕೊಡಬೇಕು, ಮಹಾರಾಷ್ಟ್ರಕ್ಕೆ ಹೋದಾಗ ಮರಾಠಿ ಭಾಷೆಗೆ ಗೌರವ ಕೊಡಬೇಕು, ಕೇರಳದಲ್ಲಿ ಅಲ್ಲೇ ನೆನೆಸ್ತೀವಿ ಆ ಭಾಷೆಗೆ ಬೆಲೆ ಕೊಡಬೇಕು. ನಾವು ನಿಮ್ಮನೆಗೆ ಬಂದಾಗ ನಿಮ್ಮ ತಾಯಿ ಗೌರವ ಕೊಡ್ತೀವಿ, ನಮ್ಮ ಮನೆಗೆ ಬಂದಾಗ ನಮ್ಮ ಅಮ್ಮನ ಗೌರವ ಕೊಡಿ. ಆಗಲೇ ನಮಗೂ ನಿಮಗೂ ಸಂಬಂಧ ಚೆನ್ನಾಗಿರೋದು. ಆಗ ನಿಜವಾಗ್ಲೂ ನಾವು ಒಂದು ತಾಯಿಯ ಮಕ್ಕಳು ಕೊಡಲಿಕ್ಕೆ ನಿಜವಾದ ಅರ್ಥ ಬರೋದು ಅಂತಕ್ಕಂಥ ಮಾತು ಹೇಳಿ, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೋ ಆ ಕನಸುಗಳು ಇದ್ದು ಚುನಾವಣೆಗಳು ನೋಡಿದ್ರೆ ಅಸಹ್ಯ ಆಗುತ್ತೆ. ಯಾಕಂದರೆ ನಾವೆಲ್ಲ ಕನ್ನಡ ಹಬ್ಬ, ರಾಜನಗರ ಹಬ್ಬ, ಜನಪದ ಜಾತ್ರೆಯನ್ನು ನಾವು ಶುರು ಮಾಡಬೇಕು. ಬಾಲಗಂಗಾಧರ ಸ್ವಾಮೀಜಿಯವರೇ ಇನ್ನಾರು ಉದ್ಘಾಟನೆಯನ್ನು ನವರಂಗ ಚಿತ್ರಬಂಧ ಪಕ್ಕದಲ್ಲಿ ಧರ್ಮಸಿಂಗ್ ಅವರು ಮಾಡಿದ್ರು. ಇವತ್ತು ನನಗೆ ಆಸೆ ಇದೆ, ಎಲ್ಲ ಕಡೆ ಒಂದೊಂದು ಕನ್ನಡ ಭವನಗಳಾಗಬೇಕು, ಕನ್ನಡ ನಾಟಕಗಳಾಗಲಿಕ್ಕೆ ಎಟುಕುವ ದರದಲ್ಲಿ ಒಂದು ಆಡಿಟೋರಿಯಂಗಳು ಅಥವಾ ಥಿಯೇಟರ್ಗಳು ಸಿಗಬೇಕು. ನೃತ್ಯ, ಸಂಗೀತ, ಸಾಹಿತ್ಯ ಇವೆಲ್ಲ ನಡೀಬೇಕು ಅಂತಕ್ಕಂಥ ಬಯಕೆಯನ್ನು ಇಟ್ಕೊಂಡು ಅಲ್ಲಿ ಪುಸ್ತಕ ಗ್ರಂಥಾಲಯಗಳಿರಬೇಕು, ಮಕ್ಕಳಿಗೆ ಕನ್ನಡ ಸ್ಪರ್ಧೆಗಳಾಗಬೇಕು. ಅದು ತ್ರಿಪದಿಗಳಿರ್ಬೋದು, ಕುಮಾರವ್ಯಾಸ ಭಾರತ ಇರ್ಬೋದು, ಅಥವಾ ಜನಪದ ಗೀತೆಗಳಿರ್ಬೋದು. ಯಾಕಂದರೆ ಸ್ಕೂಲ್ಗಳಲ್ಲಿ ಇವೆಲ್ಲ ಕಲಿಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಖುಷಿ ಆಗುತ್ತೆ, BGS ಶಾಲೆಯಲ್ಲಿ ನಮ್ಮ ಸೋಮನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ತಕ್ಕಂಥದ್ದು, ಭಾಷೆ ಬಗ್ಗೆ ಜ್ಞಾನ ಕೊಡ್ತಕ್ಕಂಥದ್ದು ಇವೆಲ್ಲ ಕೊಡ್ತಾ ಇದ್ದಾರೆ. ಇಂಥ ಶಾಲೆಗಳಿಗೆ ಹೆಚ್ಚಾಗಲಿ, ಜೊತೆಗೆ ಬಡ ಮಕ್ಕಳು ಅಲ್ಲಿ ಕಲಿಯುವಂಥದ್ದಾಗಬೇಕು. ಆ ಬಡ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಖಂಡಿತವಾಗ್ಲೂ ಕರ್ನಾಟಕ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಮಾತನ್ನು ಹೇಳ್ತಾ, ಕರ್ನಾಡ ರತ್ನವನ್ನು ಸ್ವೀಕರಿಸಿದ ಎಲ್ಲ ಕಲಿಗಳಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ವಿರಾಮ ಕೊಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇದೀಗ ಪ್ರಶಸ್ತಿ ಪುರಸ್ಕಾರವನ್ನು ಮುಂದುವರಿಸೋಣ. ನಮ್ಮ ಮುಂದಿನ ಸಾಧಕರು ರವೀಂದ್ರ ಆರ್ಯನ್, ಪಾರಂಪರಿಕ ವೈದ್ಯರು.